ಯಾಕೆ ಬಂದೆ ಕಣ್ಣ ಮುಂದೆ ಬರುವೆ ನಾನು. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ 9.16 ರೇಷನ್ನ ಆಯ್ಕೆ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಮೇಜ್ನ ಹಾಕ್ಕೊಬೇಕು. ನಾನಿಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು 2 ಸೆಕೆಂಡ್ ಬಂದಿದೆ. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಬೇಕು. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಇಮೇಜ್ನ ಹಾಕ್ತಾಯಿದ್ದೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಬೇಕು. ನೆಕ್ಸ್ಟು ಇದೇ ಥರ ಇಮೇಜ್ನ ಹಾಕ್ತಾ ಹೋಗಬೇಕು. ಇವಾಗ 2 ಇಮೇಜ್ನ 2 ಸೆಕೆಂಡ್ ತೊಗೊಂಡಿದ್ದೀನಿ. 3ನೇ ಇಮೇಜ್ನ ಬರೀ 1 ಸೆಕೆಂಡ್ ತೊಗೊತಾ ಇದ್ದೀನಿ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇದು ಅಷ್ಟೇ 1 ಸೆಕೆಂಡ್ ಇಟ್ಕೊಂಡು ಮುಂದಿಂದು ಕಟ್ ಮಾಡ್ತಾ ಇದ್ದೀನಿ. ಇದೇ ಥರ ಇಮೇಜ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ನಾನಿಲ್ಲಿ ಎಲ್ಲ ಇಮೇಜ್ನ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಇಮೇಜ್ಗೂ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಬೇಕು. ಇವಾಗ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಇಲ್ಲಿ TILES ಅಂತ ಟೈಪ್ ಮಾಡಿ ಟೈಲ್ಸ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸು ಇದರಲ್ಲಿ ಮಿರರ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಲೆಫ್ಟಿಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಇದನ್ನ ಲೆಫ್ಟಿಗೆ ಮೂವ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಇದೇ ಇಮೇಜು ಈ ಕಡೆ ಕಾಣಿಸೋವರೆಗೂ ಇಲ್ಲಿಗೊಂದು ಕೀ ಹಾಕಿ ಎಂಡಿಗೊಂದು ಕೀ ಹಾಕಿ ಇದನ್ನ ರೈಟಿಗೆ ತೊಗೊಂಬರ್ಬೇಕು. ಇದೆರಡರ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮ್ಗೆ ಹೋಗಿ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಿದ್ದಿಲ್ಲ ಅದ್ರ ಕೆಳಗಡೆ ಇರೋದೇ ಗ್ರಾಫು. ನಾನು ಹೇಗೆ ಹಾಕ್ತಿದ್ದೀನಲ್ಲ ನೀವು ಹಾಗೆ ಹಾಕಿ. ಓಕೆ, ಇದಾಯಿತು. ಈಗ ಸೆಕೆಂಡ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಮತ್ತು TILES ಟೈಲ್ಸ್ ಅಂತ ಸರ್ಚ್ ಮಾಡಿ ಟೈಲ್ಸಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ತಗೊಳ್ಳಿ. ಇದರಲ್ಲಿ ಮಿರರ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಮೊದಲು ಇಮೇಜ್ನ ಲೆಫ್ಟಿಗೆ ಮೂವ್ ಮಾಡಬೇಕು. ಫಸ್ಟಿಗೆ ಒಂದು ಕೀ ಹಾಕಿ ಎಂಡಿಗೆ ಒಂದು ಕೀ ಹಾಕಿ ಇದನ್ನ ರೈಟಿಗೆ ಮೂವ್ ಮಾಡಬೇಕು. ಇವಾಗ ಎರಡರ ಮಧ್ಯೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕಿದ್ದೀನಲ್ಲ ನೀವು ಹಾಗೆ ಹಾಕಿ. ಇವಾಗ ಥರ್ಡ್ ಒಂದು ಇಮೇಜ್ಗೆ ಇಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ TILES ಟೈಲ್ಸ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ತಗೊಳ್ಳಿ. ಅದರಲ್ಲಿ ಮಿರರ್ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಇವಾಗ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫರಿಗೆ ಹೋಗಿ ಅದರಲ್ಲಿ ಸ್ವಿಂಗ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಸ್ವಿಂಗಲ್ಲಿ ಆ್ಯಂಗಲ್ನ 1 ಇಟ್ಕೊಳ್ಳಿ, -1 ಇಟ್ಕೊಳ್ಳಿ.
ಆ್ಯಂಗಲ್ 2ನ +1 ಇಟ್ಕೊಳ್ಳಿ. ಅಷ್ಟೇ. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಇಫೆಕ್ಟ್ ಅಂತ ತಗೊಳ್ಳಿ. ಮುಂದಿನ ಎಲ್ಲ ಇಮೇಜ್ಗೂ ಇದನ್ನ ಪೇಸ್ಟ್ ಮಾಡ್ತಾ ಹೋಗಿ. ಇವಾಗ ಎಲ್ಲ ಇಮೇಜ್ಗೂ ಪೇಸ್ಟ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡೋಣ. ಈ ಥರ ಬಂದಿದೆ. ನಾವು ಇದಕ್ಕೊಂದು ಸಾಂಗ್ ಹಾಕ್ಕೊಳ್ಳೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನಿಲ್ಲಿ ಸಾಂಗ್ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ತೊಗೊಂಡಿರೋ ಸಾಂಗು ನಾನು ತೊಗೊಂಡಿರೋ ಇಮೇಜ್ಗಿಂತಲೂ ಜಾಸ್ತಿ ಬಂದಿರುತ್ತೆ. ನಾನಿಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸಾಂಗ್ ತಕ್ಕ ಹಾಗೆ ನಾವು ಲಿರಿಕ್ಸ್ನ ಬರ್ಕೋಬೇಕು. ಬಂದೆ ಕಣ್ಣ ಮುಂದೆ ಬಂದೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ರೋಬೋಟ್ ರೆಗ್ಯುಲರ್ಗೆ ಹೋಗಿ ನಾನು ಲೋರಾ ಬೋಲ್ಡ್ ಇಟಾಲಿಕ್ ಅಂತ ಫಾಂಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸೈಜ್ನ 40 pt ಇಟ್ಕೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಇದನ್ನ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಇಲ್ಲೇ ಪ್ಲೇಸ್ ಮಾಡಿಬಿಡೋಣ. ಓಕೆ ಕೊಡೋಣ. ಇವಾಗ ಇದು ಕೂಡ 2 ಸೆಕೆಂಡ್ ಬಂದಿರುತ್ತಲ್ಲ, ಇಲ್ಲಿವರೆಗೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡಿಬಿಡೋಣ ಇಮೇಜ್ವರೆಗೂ. ಓಕೆ. ಇವಾಗ ನಮ್ಮ ಲಿರಿಕ್ಸ್ ಎಲ್ಲಿವರೆಗೂ ಬರುತ್ತಲ್ಲ ಆ ಥರ ಕಟ್ ಮಾಡ್ತಾ ಹೋಗೋಣ. ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ. ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈ 2 ಲಿರಿಕ್ಸ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರೀಬೇಕು. ಇವಾಗ ಇದನ್ನ ಇಲ್ಲೇ ಪ್ಲೇಸ್ ಮಾಡಿಬಿಡಬೇಕು. ಓಕೆ. ನೆಕ್ಸ್ಟ್ ಲಿರಿಕ್ಸು ಇಲ್ಲಿಗೆ ಬರ್ತಾಯಿದೆ. ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮತ್ತು 2 ನಡುವೆ ಇಷ್ಟು ಗ್ಯಾಪ್ ಕೊಟ್ಟು ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ನೆಕ್ಸ್ಟ್ ಲಿರಿಕ್ಸ್ನ ಬರ್ಕೋಬೇಕು. ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ನಾನೆಲ್ಲ ಲಿರಿಕ್ಸ್ನು ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಲಿರಿಕ್ಸ್ಗೆ ಎಫೆಕ್ಟ್ ಕೊಡೋಣ. ಫಸ್ಟ್ ಒಂದು ಲಿರಿಕ್ಸ್ನ ಕ್ಲಿಕ್ ಮಾಡಿ ಎಫೆಕ್ಟಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಇದರಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ, ಪ್ಲಸ್ ಸೈಜ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಅದರಲ್ಲಿ ಸ್ರಿಂಕ್ ಅಂತ ಇದೆಯಲ್ಲ ಅದನ್ನ 1 ಇಟ್ಕೊಳ್ಳಿ. ಗ್ರೋ ಅಂತ ಇದೆಯಲ್ಲ ಅದನ್ನ 150 ಇಟ್ಕೊಳ್ಳಿ. ಅಷ್ಟೇ. ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ಸ್ಟ್ರಿಪ್ಸ್ ಅಂತ ಇದೆ, ಸರ್ಚ್ ಬಾರಲ್ಲಿ ಹೋಗಿ STRIPS ಸ್ಟ್ರಿಪ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಆ್ಯಂಗಲ್ನ 1 ಇಟ್ಕೊಳ್ಳಿ. ಪೇಜ್ನ ಫಸ್ಟ್ ಒಂದು ಕೀ ಹಾಕಿ, ಎಂಡಿಗೆ ಒಂದು ಕೀ ಹಾಕಿ, ಪೇಜ್ನ 2 ಇಟ್ಕೊತಾ ಇದ್ದೀನಿ. ಇಲ್ಲಿ ಕಲರಿಗೆ ಹೋಗಿ ಕಲರ್ನ ಚೇಂಜ್ ಮಾಡಬೇಕು. ನಾನು ಬ್ಲೂ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ಸ್ಮೂತಿಂಗ್ನ 30 ಇಟ್ಕೊತಾ ಇದ್ದೀನಿ. ಓಕೆ. ಇವಾಗ ಇದಾಯಿತು. ಹೇಗೆ ಬಂದಿದೆ ಅಂತ ನೋಡೋಣ.
ಈ ಥರ ಬಂದಿದೆ. ಇವಾಗ ಫಸ್ಟ್ ಒಂದು ಇಮೇಜ್ನ ಕ್ಲಿಕ್ ಮಾಡಿ ಇಫೆಕ್ಟ್ಸಿಗೆ ಹೋಗಿ ಇದನ್ನ ಕಾಪಿ ಇಫೆಕ್ಟ್ಸ್ ಅಂತ ಕೊಡಬೇಕು. ಇವಾಗ ಮುಂದಿನ ಲಿರಿಕ್ಸಿಗೆ ಹೋಗಿ ಎಫೆಕ್ಟಿಗೆ ಹೋಗಿ ಪೇಸ್ಟ್ ಇಫೆಕ್ಟ್ ಅಂತ ಕೊಡಬೇಕು. ಇದೇ ಥರ ಎಲ್ಲದಕ್ಕೂ ಪೇಸ್ಟ್ ಇಫೆಕ್ಟ್ ಅಂತ ಕೊಡ್ತಾ ಹೋಗಬೇಕು. ನಾನಿನ್ನೆಲ್ಲದಕ್ಕೂ ಪೇಸ್ಟ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡೋಣ. ಯಾಕೆ ಬಂದೆ ಕಣ್ಣ ಮುಂದೆ ಬರುವೆ ನಾನು ನಿನ್ನ ಹಿಂದೆ ನೀನೇ ನಂಗೆ. ಓಕೆ, ಈ ಥರ ಬಂದಿದೆ. ಇವಾಗ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಗ್ಯಾಲರಿಗೆ ಸೇವ್ ಆಗುತ್ತೆ. ಈ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ, ಇದು ಗ್ಯಾಲರಿಗೆ ಸೇವ್ ಆಗಿರುತ್ತೆ.